ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಸಮಾಚಾರ ಅಂದರೆ, ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ಮಾಡ್ತಿದ್ದೀನಿ. ಚಿಕನ್ ಬಿರಿಯಾನಿ. ಜಾಜರ್ ಇವಾಗಲೇ ಚಿಕನ್ ತಂದಿದ್ದೀನಿ. ಈಗ ನೆಕ್ಸ್ಟ್ ಏನಿದ್ರು ಚಿಕನ್ ಮಾಡೋದೆ. ಬರ್ರಿ ಯಾವ ಥರ ಮಾಡ್ತೀನಿ ತೋರಿಸ್ತೀನಿ ನಿಮಗೂ. ನನ್ನ ರೆಸಿಪಿ ಯಾವ ಥರ ಐತೆ ಅಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ, ನಿಮ್ಗೆ ತೋರಿಸ್ತೀನಿ. ಬರ್ರಿ ಒಂದೊಂದು ಇಂಗ್ರೀಡಿಯೆಂಟ್ಸ್ ಯಾವ ಥರ ಇರುತ್ತೆ ಏನು ಅಂತ ಈಗ ತೋರಿಸ್ತೀನಿ. ನಾನು ಅರ್ಧ kg ಚಿಕನ್ ತಗೊಂಡಿದ್ದೀನಿ. ಈಗ ಯಾವ ಥರ ಫಸ್ಟ್ ಪ್ರೊಸೀಜರ್ ಏನಪ್ಪ ಅಂದರೆ, ರುಬ್ಕೊಳ್ಳೋಕ್ಕೆ ಒಂದು ಈರುಳ್ಳಿ, ಕೊತ್ತಂಬರಿ ಮತ್ತು ಪುದೀನ, ಒಂದು 4 ಹಸಿರು ಮೆಣಸಿನ್ಕಾಯಿ, ಒಂದು ಟೊಮೊಟೊ, ಚಕ್ಕೆ, ಕಾಳುಮೆಣಸು, ಲವಂಗ ಇಷ್ಟನ್ನು ತಂದು ರುಬ್ಬಕ್ಕೆ ಹಾಕ್ತಿದ್ದೀನಿ. ನೆಕ್ಸ್ಟ್ ಒಗ್ಗರಣೆಗೆ ಏನಪ್ಪ ಅಂದರೆ, ಒಂದು 2ರಿಂದ 2.5 ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಒಗ್ಗರಣೆಗೆ ತಗೊತಿದ್ದೀನಿ. ನೆಕ್ಸ್ಟು ರುಬ್ಕೊಂಬಂದು ನಿಮ್ಗೆ ಒಗ್ಗರಣೆ ಹಾಕಿ ತೋರಿಸ್ತೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬೇಕು ನೀವು. ಮತ್ತು ಅದರಲ್ಲಿ ಆ್ಯಡ್ ಮಾಡ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಪ್ಯಾಕೆಟ್ ಥರ ಆಗ್ಬೋದು ಅಥವಾ ಡೈರೆಕ್ಟಾಗಿ ರುಬ್ಕೊಳ್ಳಬಹುದು. ಎರಡರಲ್ಲಿ ನೀವು ಯಾವ ಥರ ಮಾಡ್ಕೋಬೋದು. ಒಂದು ಸ್ವಲ್ಪ ಎಣ್ಣೆ, ಒಂದು ಅರ್ಧ ಕಪ್ಪಷ್ಟು, ಸ್ವಲ್ಪ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಡಯಟ್ ಮೇಲೆ. ಅದಾದಮೇಲೆ ಬಿರಿಯಾನಿ ಮಸಾಲೆ ಈ ಥರ ಸಿಗುತ್ತೆ. ಮರಾಠಿ ಮಗ್ಗು ಬಿರಿಯಾನಿ ಮಸಾಲೆ ಅಂದರೆ ಕೊಡ್ತಾರೆ, ಬಿರಿಯಾನಿ ಮಸಾಲೆ. ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ ಇಷ್ಟನ್ನೇ ನಾನು ಹಾಕೋದು. ಮತ್ತು ಬಿಟ್ಟರೆ ಇನ್ನೇನು ಹಾಕಲ್ಲ. ಸ್ಟಾರ್ಟಿಂಗು ಮೆಣಸಿನ್ಕಾಯಿ ಹಾಕ್ರಿ, ಖಾರ ಚೆನ್ನಾಗಿರುತ್ತೆ. ಎಣ್ಣೆ ತುಂಬ ಬಿಡ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಸ್ಟಾರ್ಟಿಂಗು ಮೆಣಸಿನ್ಕಾಯಿ ಸ್ವಲ್ಪ ಖರ್ಚಿದ್ದೆ ಇಟ್ಕೊಂಡು ಹಾಕೋದು. ಗಂಡು ಮಕ್ಕಳಿಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ ಒಂದು ಸ್ವಲ್ಪ ಹಳದಿ ಕಲರ್ ಬರ್ಬೇಕು. ಒಂದು ಸ್ವಲ್ಪ ಫುಲ್ಲು ಫ್ರೈ ಆದಮೇಲೆ ಸಕ್ಕತ್ತಾಗಿರುತ್ತೆ. ಫುಲ್ ಫ್ರೈ ಮಾಡಿ ಇಷ್ಟೇ, ಮತ್ತಿನ್ನೇನು ಇಲ್ಲ. ಒಗ್ಗರಣೆಗೆ ಡೈರೆಕ್ಟ್ ಚಿಕನ್ ತೊಳೆದಿಟ್ಕೊಳ್ರಿ. ಚಿಕನ್ನ 2ರಿಂದ 3 ಸಲ ಚಿಕನ್ ತೊಳೆದಿಟ್ಕೊಳ್ರಿ. ಕ್ಲೀನಾಗಿ ಅರಿಶಿನ ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ರಿ. ಚಿಕನ್ನ ಬ್ಯಾಕ್ಟೀರಿಯಾ ಸಿಗುತ್ತೆ, ಹಂಗಾಗಿ ಇದೊಂದು ಸ್ವಲ್ಪ ಫ್ರೈ ಮಾಡೋಕೆ ಬಿಟ್ಟು ಅದಾದಮೇಲೆ ಚಿಕನ್ ಹಾಕೋದು ಡೈರೆಕ್ಟೆ. ಇದ್ರ ಮಧ್ಯೆ ಇನ್ನೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಇವಾಗಲೇ ಒಂದು ಸ್ವಲ್ಪ ಅದು ಹಸಿ ವಾಸನೆ ಹೋಗ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಈಗ 5 ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ಲ, 15 ಹಾಕಿದ್ರೆ ಹಾಕ್ಬೋದು, ಅಥವಾ ನೀವೇ ಮನೆಗೆ ರೆಡಿಮೇಡ್ ಮಾಡಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ಇದನ್ನ ಫ್ರೈ ಮಾಡಿರಿ. ನೆಲಕ್ಕೆ ಅದು ತಲೆ ಹಿಡಿಯುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿ. ಆಮೇಲೆ ಇಷ್ಟು ಈ ಥರ ಆದಮೇಲೆ ನೆಕ್ಸ್ಟ್ ಡೈರೆಕ್ಟ್ ಚಿಕನ್ ಹಸಿ ವಾಸನೆ ಮಾಡೋ ತನಕ ಫ್ರೈ ಮಾಡಿ. ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕಿ ಬೇಯಕ್ಕೆ ಸ್ವಲ್ಪ ಸಾಕು. ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಬೇಯಿಸ್ಬೇಕು. ಕ್ಲೀನಾಗಿ ಗೂಡಾಡಿ ಒಂದು 10 ನಿಮಿಷ ಬೇಯಕ್ಕೆ ಬಿಡೋದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 10 ನಿಮಿಷ ಬೇಯಕ್ಕೆ ಬಿಡೋದು. ಚಿಕನ್ನು ಚೆನ್ನಾಗಿ ಬೆಂದ್ಕೊಂಡೈತೆ. ತೋರಿಸ್ತೀನಿ, ನೋಡ್ತಿರ್ಬೋದು ಈ ಥರ ಬೆಂದ್ಕೊಂಡೈತೆ. ಇವಾಗ ಅದಕ್ಕೆ
ಬಿರಿಯಾನಿ ಪೌಡ್ರು ಬಿರಿಯಾನಿ ಪೌಡ್ರು ಹಾಗೆ ಗರಂ ಮಸಾಲ ಖಾರದ ಪುಡಿ ಇಷ್ಟನ್ನು ಹಾಕಿ ಹುರಾಡಬೇಕು. ಇಷ್ಟನ್ನು ಹಾಕಿ ಒಂದು 5 ನಿಮಿಷ ಬೇಗ ಕೊಡ್ರಿ. ಇವಾಗ ನೀವು ಅವಾಗಲೇ ರೊಕ್ಕನ ಕೇಳಿದ್ನಲ್ಲ ಅದನ್ನು ಹಾಕಿ ಕುದಿಸ್ರಿ. ಇದನ್ನು ನೀರು ಲಾಸ್ಟಿಗೆ ಬಿರಿಯಾನಿಗೆ ಅಕ್ಕಿ ಹಾಕ್ತಿರಲ್ಲ ಅವಾಗ ಹಾಕ್ರಿ. ತೊಳೆದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಅದನ್ನು ಹಾಕಿ ಒಂದು 10 ನಿಮಿಷ ಕುದಿಸ್ರಿ. ಈಗ ಅದೆಲ್ಲ ಹಿಡ್ಕೋಬೇಕು ಮಸಾಲೆ ಚಿಕನಿಗೆ. ಇವಾಗ ಮೇನ್ ಇಂಗ್ರೀಡಿಯೆಂಟ್ಸ್ ಮೊಸರು ಒಂದು ಅರ್ಧ ಕಪ್ ಹಾಕ್ರಿ. ಒಂದು ಅರ್ಧ ಕಪ್ ಮೊಸರು, ಚೆನ್ನಾಗಿ ಮಿಕ್ಸ್ ಮಾಡಿರಿ. ಅದನ್ನ ಇವಾಗ ಅಕ್ಕಿ ಎಷ್ಟು ಅಂದರೆ ಅದ್ರ 2ರಷ್ಟು ನೀರು ತಗೊಳ್ರಿ. 1/4 ನೀರು ತಗೊಳ್ರಿ. ನಾನು ಈ ಲೋಟದಲ್ಲಿ 1 ಲೋಟ ನೀರು ಅಕ್ಕಿ ತಗೊಂಡಿದ್ದೀನಿ. ಇದಕ್ಕೆ 1/4 ಲೋಟ ನೀರು ಹಾಕೋಣ. ಈಗ ಇದನ್ನು ತೊಳೆಯೋಕೆ ಒಂದು ಅರ್ಧ ಹಾಕೊಂಡು ಇದನ್ನು ತೊಳ್ಕೊಂಡು ಇದಕ್ಕೆ ಹಾಕೋಣ. ಅರ್ಧ ಆಮೇಲೆ ಟೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಟೇಸ್ಟ್ ಮಾಡಿ ಅಕ್ಕಿ ಹಾಕಿ ಮುಚ್ಚೋಣ. 1 ವಿಷಲ್ ಸಾಕು. ಮತ್ತು ಅಕ್ಕಿನ ಅರ್ಧ ಗಂಟೆ ಮುಂಚೆ ನೆನಾಕಿಡೋಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡೋಣ. 5 ನಿಮಿಷ ಆದಮೇಲೆ ಟೇಸ್ಟ್ ನೋಡಿ ಅಕ್ಕಿ ಹಾಕಿ ಒಂದು ಫುಲ್ ವಿಷಲ್ ಹೊಡ್ಸೋಣ. ಆಮೇಲೆ ತೋರಿಸ್ತೀನಿ ನಿಮಗೆ ಟೇಸ್ಟ್ ಎಲ್ಲ ಕರೆಕ್ಟಾಗಿತ್ತು. ನೆಕ್ಸ್ಟ್ ಹೇಳಿದ್ರು ಅಕ್ಕಿ ಹಾಕೋಣ. ನೀರೆಲ್ಲ ತೆಗೆದು ನಿಂಬೆಹಣ್ಣು ಅಡಿಷ್ನಲ್ ಬೇಕಾದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಅರ್ಧ ನಿಂಬೆಹಣ್ಣು ಹಾಕಂತೀನಿ, ಸಕ್ಕದಾಗಿರುತ್ತೆ. ಅಕ್ಕಿ ಹಾಕಿ ಎಲ್ಲ ಹಾಕಿ ಈಗ ಚೆನ್ನಾಗಿ ಒಂದು ವಿಷಲ್ ಹೊಡ್ಸೋಣ. ಸಣ್ಣೂರಿಗಿಟ್ಟು ಗೊಲಾಡಿ ಮುಚ್ಚಂಗ. ಈಗ 1 ವಿಷಲ್ ಆದ್ಮೇಲೆ ನಿಮಿಸಿರ್ತೀನಿ. ಬರೀ ತೋರಿಸ್ತೀನಿ ಆಮೇಲೆ ಯಾವ ಥರ ಇರುತ್ತೆ ಬಿರಿಯಾನಿ. ಈಗ ಬಿರಿಯಾನಿ ತೆಗೆಯುವ ಸಮಯ ಯಾವ ಥರ ಬಂದಿದೆ ನೋಡೋಣ. ಥರ ಬಂದೈತೆ ಬಿರಿಯಾನಿ ಮಾತ್ರ. ಒಂದ್ಸತಿ ಒಳ್ಳೆ ಮಿಕ್ಸ್ ಮಾಡ್ಕೊಳ್ರಿ. ವಾವ್, ಇದನ್ನು ಮಾಡ್ಕೊಂಡು ತಿಂದುಬಿಟ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್. ಬಿರಿಯಾನಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಈ ರೆಸಿಪಿ ನಿಮಗೂ ಇಷ್ಟ ಆಗ್ಬೋದು. ಮಾಡ್ಕೊಂಡು ಒಂದ್ಸರಿ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿದಾಗ ಕಮೆಂಟ್ ತಿಳಿಸ್ರಿ. ಮಾತ್ರ ನೆಕ್ಸ್ಟ್ ಲೆವೆಲ್ ಬಿರಿಯಾನಿ. ಇವತ್ತಿನ ವೀಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಟಾಟಾ ಬಾಯ್, ಮತ್ತೆ ಸಿಗುವ.